ಸ್ನೇಹಿತನೇ, ಇಂದು ನಿನ್ನ ಹೃದಯದಲ್ಲಿ ಒಂದು ನಿಷ್ಕಳಂಕವಾದ ಪ್ರಶ್ನೆ ಇರಬಹುದು. ನಾನು ದೇವರ ಸೇವೆ ಮಾಡ್ತಾ ಇದ್ದೇನಲ್ಲ, ಹೀಗೇಕೆ ಆಗ್ತಿದೆ? ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ, ಆದರೂ ಉತ್ತರ ಏಕೆ ಇಲ್ಲ? ಇದಕ್ಕೊಂದು ಉತ್ತರ ಇದೆ. ದೇವರು ಮೌನವಾಗಿದ್ದಾಗ ಅದು ಆತನು ಕೆಲಸ ಮಾಡುತ್ತಿರುವ ಸಮಯ. ಹಬ್ಬಕ್ಕಿಂತ ಮೊದಲೇ ರುಚಿಯಾದ ಅಡುಗೆಯ ತಯಾರಿ ಆಗುತ್ತಿದೆ. ಅದೇ ರೀತಿ ನಿನ್ನ ಜೀವನಕ್ಕೂ ತಯಾರಿ ನಡೆಯುತ್ತಿದೆ. ರೋಮಪುರದವರು 8:28 ಹೇಳುತ್ತದೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗಿರುತ್ತವೆ. ಹೌದು, ನಿನ್ನ ನೋವು, ನಿನ್ನ ವಿಫಲತೆ, ನಿನ್ನ ಕಣ್ಣೀರು ಎಲ್ಲವೂ ದೇವರ ಎಣಿಕೆಯಲ್ಲಿ ಇದೆ. ಆತನ ಯೋಜನೆ ನಿನ್ನ ಆಕ್ರಂದನದ ಮೂಲಕವೂ ಕೆಲವು ರೂಪಿಸುವುದು. ಇನ್ನು ನಿನ್ನ ಆತ್ಮದಿಂದ ಘೋಷಿಸು, ದೇವರ ಸಮಯವೂ ಬಾಕಿ ಇದೆ. ನಾನು ತಗ್ಗುವೆನು, ಆದರೆ ಮುರಿಯಲ್ಲ. ನಾನು ಬತ್ತಿ ಹೋದರೂ ದೇವರ ನೀರಿನಿಂದ ತುಂಬಿ ಹೋಗುವೆನು. ಪ್ರಿಯರೇ, ದೇವರ ಪ್ರಣಾಳಿಕೆ ನಿನ್ನ ದುಃಖದ ಪ್ರಕಾರ ಅಲ್ಲ, ಆತನ ಪ್ರೀತಿಯ ಪ್ರಕಾರ.